ವೀಕ್ಷಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕರ್ನಾಟಕದಲ್ಲಿರುವಂಥ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ. ಈರುಳ್ಳಿ ಮಾರುಕಟ್ಟೆದ್ದು ಇನ್ನೂ ಯಾರು ಹೊಸ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದಿನ ಕರ್ನಾಟಕದಲ್ಲಿರುವಂಥ ಮಾರುಕಟ್ಟೆಗಳ ಬೆಲೆಯನ್ನು ನೋಡೋದಾದರೆ ಈರುಳ್ಳಿಯ ರೇಟು ಬಿಜಾಪುರದಲ್ಲಿ ಇಂದಿನ ಈರುಳ್ಳಿಯ ಬೆಲೆ ನೋಡೋದಾದರೆ 1 ಕ್ವಿಂಟಲ್ಗೆ 500 ರೂಪಾಯಿದಿಂದ ಹಿಡಿದು 1300 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು 1000 ರೂಪಾಯಿದಿಂದ 1700 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದೆ 1 ಕ್ವಿಂಟಲ್ಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ. ಹಾಗೆ ಬಾದಾಮಿಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿದಿಂದ 1600 ರೂಪಾಯಿವರೆಗೆ ರೇಟು ಇದೆ. 1000ದಿಂದ 1600 ರೂಪಾಯಿವರೆಗೆ ರೇಟು ಬಾದಾಮಿ ಮಾರುಕಟ್ಟೆಯಲ್ಲಿ ಇದ್ದು, ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ 800 ರೂಪಾಯಿದಿಂದ ಹಿಡಿದು 1200 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1000ದಿಂದ 1800 ರೂಪಾಯಿವರೆಗೆ ರೇಟು ಇದ್ದು, ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಕೂಡ 1000ದಿಂದ 1500 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಕೊಲ್ಹಾಪುರ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ ಈರುಳ್ಳಿಯ ಪ್ರೈಸು 500 ರೂಪಾಯಿದಿಂದ ಹಿಡಿದು 1500 ರೂಪಾಯಿವರೆಗೆ ರೇಟು ಕೊಲ್ಹಾಪುರ ಮಾರುಕಟ್ಟೆಯಲ್ಲಿ ಇದ್ದು, ಹಾಗೆ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ 1000 ರೂಪಾಯಿದಿಂದ ಹಿಡಿದು 1400 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ದಾವಣಗೆರೆಯಲ್ಲಿ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ ಹಿಡಿದು 2000 ರೂಪಾಯಿವರೆಗೆ ಈರುಳ್ಳಿಯ ಮಾರುಕಟ್ಟೆ ಬೆಲೆ ದಾವಣಗೆರೆಯಲ್ಲಿ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬೆಲೆ ನೋಡೋದಾದರೆ ಗುಲ್ಬರ್ಗಾದಲ್ಲಿ 1000ದಿಂದ 1600 ರೂಪಾಯಿ ಲಾಸ್ಟ್ ರೇಟು ಗುಲ್ಬರ್ಗಾ ಮಾರುಕಟ್ಟೆಯಲ್ಲಿ ಆಗಿದ್ದು, ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ.